ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನೋ ಆಸೆ ಇಟ್ಕೊಂಡಿದ್ದೀವಿ, ನೋಡುವ ಏನಾದದು. ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಲ್ಲ, ಡೆಲ್ಲಿಲಿ ಬರೆದು ಕಳ್ಸಿರಿ, ಇಲ್ಲಿ ಹೊಡೆದಾಕ್ಬಿಡ್ತಾರೆ, ಬೇರೆಯವ್ರು ಬರ್ಬಿಡ್ತಾರೆ. ಹಾಗೆ ಏನೂ ಮಾಡೋಕ್ಕಾಗಲ್ಲ. ಆಗತಕ್ಕ ಹೆಸರು ತೀರ್ಮಾನ ಆಗತಕ್ಕ ಏನು ಮಾಡೋಕ್ಕಾಗಲ್ಲ. ಯಾರೋ ಲೀಡ್ರುಗಳು ಏನು ಕಿವಿ ನೆಟ್ಗಾಗ್ಬಿಡ್ತು, ಹೊಡೆದಾಕ್ತಾರೆ ನೆಟ್ಗೆ. ಅಲ್ಲ, ಎಲ್ಲ ರಾಷ್ಟ್ರೀಯ ಹಿರಿಯಪ್ಪ ನಿಮಿಷ ರಾಷ್ಟ್ರೀಯ ಪಕ್ಷಗಳೆಲ್ಲ ಹಂಗೇನೆ. ಅವ್ರು ಬರೀ ಕಾಂಗ್ರೆಸ್ ಅಂತಲ್ಲ, ರಾಷ್ಟ್ರೀಯ ಪಕ್ಷದಲ್ಲಿ ಅಲ್ಲೇನೋ ಒಂದು ತೀರ್ಮಾನ ಆಗಿರ್ತದೆ, ಇಲ್ಲಿಗೆ ಬರೋಟೊತ್ತಿಗೆ ಬೇರೆ ತೀರ್ಮಾನಗಳಾಗ್ತವೆ. ತೀರ್ಮಾನ ಆದಾಗ ಅಲ್ಲಿಂದನೇ ಫೋನ್ ಮಾಡ್ತಾರೆ, ನೋಡಪ್ಪ ಇದಾಗಲೇ ಇದು ಬದಲಾವಣೆ ಮಾಡಿದ್ದವ್ರು ಕೊಡಿ ಅಂತಾರೆ. ಅವಾಗ ಬದಲಾವಣೆಗಳಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಂ, ಕೈ ಮೇಲೆ ಎತ್ತವರು ಜಾಸ್ತಿ ಅವರೇ, ಕಾಲು ಎಳೆಯೋರು ಜಾಸ್ತಿ ಅವರೇ. ಅದೇ ರಾಷ್ಟ್ರೀಯ ಪಕ್ಷದ ಗಮ್ಮತ್ತು. ನೋಡೋಣ, ಅದನ್ನು ಬಂದಮೇಲೆ ಪಟ್ಟಿ ಅನೌನ್ಸಾದಾಗ ಹೇಳ್ತೀನಿ. ಪಟ್ಟಿನೇ ಬಂದಿಲ್ಲ, ಇದೇ ಹೇಳೋದು. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಹಾಂ, ಐದಪ್ಪ ಎಲ್ಲ ಒಗ್ಲಿಗ್ರಿ. ನಾನು ಈಗ ಜಾತಿ ಬದಲಾವಣೆ ಮಾಡ್ಕೊಳಕಾಯ್ತದೆ, ಸರ್ಟಿಫಿಕೇಟ್ ತಗೊಳಕಾಯ್ತದ? ಒಗ್ಲಿಗ್ರು ಕೊಡೋದ್ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು ಆ ಕಾಂಪಿಟೇಷನ್ ಭಾಗವಹಿಸ್ತಾ ಇದ್ದೀವಿ. ಅದನ್ನೇ ಹೇಳಿದ್ದು ನಾವು, ಅಲ್ಲೊಂದು ಇಲ್ಲೊಂದು ಆಗ್ಬಿಡ್ತದೆ ಅಂತ. ವೇಣುಗೋಪಾಲ್ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರು. ಸುರ್ಜೇವಾಲಾ ಅವ್ರೇನೋ ಅವತ್ತು ಒಂದು 2 ದಿವಸ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ರಾಹುಲ್ ಗಾಂಧಿ ಅವರು ಇದರಲ್ಲಿಲ್ಲ, ಡೈರಿನಲ್ಲಿಲ್ಲ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋಗಿದ್ದಾರೆ. ಅದರಿಂದ ಸುರ್ಜೇವಾಲಾ ಅವರೊಬ್ಬರನ್ನ ಭೇಟಿ ಮಾಡಿದ್ದು. ಅಲ್ಲ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಭರವಸೆ ಏನೂ ಇಲ್ಲ, ನಮ್ಮ ಅಭಿಪ್ರಾಯ ತಿಳಿಸ್ಬಿಟ್ಟು ಬಂದಿದ್ದೀವಿ. ನನ್ನ ಯಾಕೆ ಮಂತ್ರಿ ಮಾಡಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡಬೇಕಲ್ಲ, ಅದನ್ನು ಮಾಡ್ಬಿಟ್ಟು ಬಂದಿದ್ದೀವಿ. ಹೈಕಮಾಂಡ್ಗೂ ಕೂಡ ಅಲ್ಲಿ ಮನವರಿಕೆ ಆಗಬೇಕಲ್ಲ, ಯಾಕೆ ಬಾಲಕೃಷ್ಣ ಅವ್ರನ್ನೇ ಮಂತ್ರಿ ಯಾಕೆ ಮಾಡಬೇಕು ಅಂತ ಅದು ಮನವರಿಕೆ ಮಾಡೋದು. ನಾನು 5 ಸರಿ ಗೆದ್ದಿದ್ದೀನಿ, ನನಗೊಂದು ಸರಿ ಅವಕಾಶ ಮಾಡಿಕೊಡಿ ಅಂತ ಅಂದು. ಅವರು ನಿಮ್ಮಲ್ಲಿ ತುಂಬ ಜನ ಇದ್ದಾರಲ್ಲ ಅಂತ ಅಂದರು. ಅಂದರೆ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದ್ರೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. CM ಅವ್ರು ಯಾರಿಗೂ ಭರವಸೆ ಕೊಡ್ತಾ ಇಲ್ಲ. ಎಲ್ಲ ಹೈಕಮಾಂಡಲ್ಲೇ ತೀರ್ಮಾನ ಆಗೋದು. CM ತೀರ್ಮಾನ ಮಾಡಲ್ಲ ಇದನ್ನು, ಓನ್ಲಿ ಹೈಕಮಾಂಡ್. ಯಾರಿಗೆ ಅವ್ರೇನು ನಾವು ಏನು ಒಪ್ಪಂದ ಏನು? ಹಾಂ, ಇಲ್ಲ, ನಾವು ಹಲವಾರು ಬಾರಿ ಕೇಳಿದ್ದೀವಿ. ನಾವು ಏನು ಅವತ್ತಿಂದನೂ ಕೇಳ್ತಾ ಇದ್ದೀವಿ. ಅವ್ರು ಸಿದ್ದರಾಮಯ್ಯ ಅವ್ರು ಇದ್ದಾಗಿಂದನೂ ಕೇಳ್ತಾ ಇದ್ದೀವಿ, ನಮ್ಮನ್ನು ಮಾಡಿ ಅಂತ. ಒಪ್ಪಂದ ಏನೇನು ಅಗ್ರಿಮೆಂಟ್ ಮಾಡ್ಕೊಟ್ಟಾರೆ ಯಾರ? ಗೊತ್ತಿಲ್ಲ, ನಿನಗೆ ಎಷ್ಟು ಗೊತ್ತದ? ಮಾಧ್ಯಮದವ್ರಿಗಿನ್ನ ಕಡಿಮೆ ನಮಗೆ ಗೊತ್ತಿರೋದು. ನೀವೇ ಹೊಡೆಯೋದು ಫಸ್ಟು. ಹೋಯ್ತವ್ರೆ ಡೆಲ್ಲಿಗೆ, ಈಗ ಆಯ್ತದೆ ಇನ್ನೊಂದು 3 ದಿವಸದಲ್ಲಿ ಅಂತ. ಅಷ್ಟು ಗೊತ್ತಿಲ್ಲ ನಮಗೆ.